ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟಕ್ಕೆ ಹುದ್ದೆಗಳನ್ನು ಹರಾಜಿಗಿಟ್ಟಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಎಲ್ಲದರಲ್ಲೂ ಭ್ರಷ್ಟಾಚಾರ ಮಾಡುತ್ತಿರುವ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಹಣಕ್ಕೆ ಮಣೆ ಹಾಕುತ್ತಿರುವ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಹುದ್ದೆಗಳನ್ನು ಹರಾಜಿಗಿಟ್ಟಿರುವ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ವಿರೋಧಿ ಸರ್ಕಾರಕ್ಕೆ ಶಿಕ್ಷಕರ ವಿರೋಧಿ ಸರ್ಕಾರಕ್ಕೆ ಶಿಕ್ಷಕರ ವಿರೋಧಿ ಸರ್ಕಾರಕ್ಕೆ ಹುದ್ದೆಗಳನ್ನು ಹರಾಜಿಗಿಟ್ಟಿರುವ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಟ್ರಾನ್ಸ್ಫರ್ ದಂಧೆಯಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ 100% ಕಮಿಷನ್ ತಗೊಂತಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ವಿರೋಧಿ ಸರ್ಕಾರಕ್ಕೆ ರೈತ ವಿರೋಧಿ ಲೂಟಿಯಲ್ಲಿ ತೊಡಗಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಎಸ್ಸಿ ಎಸ್ಟಿ ಹಣ ನುಂಗಿದ ಕಾಂಗ್ರೆಸ್ ಸರ್ಕಾರಕ್ಕೆ ವ್ಯಾಪಾರ ವರ್ಗಾವಣೆಯಲ್ಲಿ ವ್ಯಾಪಾರ ಎಲ್ಲದರಲ್ಲೂ ವ್ಯಾಪಾರ, ಟ್ರಾನ್ಸ್ಫರ್ ನಲ್ಲಿ ವ್ಯಾಪಾರ ಎಲ್ಲದರಲ್ಲೂ ವ್ಯಾಪಾರ, ವ್ಯಾಪಾರ ಎಲ್ಲದರಲ್ಲೂ ವ್ಯಾಪಾರ. ಭಾರತಕ್ಕೆ ಕಾರ್ಮಿಕರ ವಿರೋಧಿ ಸರ್ಕಾರಕ್ಕೆ ವರ್ಗಾವಣೆ ದಂಧೆಯಲ್ಲಿ ತೊಡಗಿರುವ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. 100% ಲೂಟಿಯಲ್ಲಿ ತೊಡಗಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಮಾರಾಟ ಎಲ್ಲದರಲ್ಲೂ ಮಾರಾಟ, ಎಲ್ಲದರಲ್ಲೂ ಮಾರಾಟ, ಎಲ್ಲದರಲ್ಲೂ ಮಾರಾಟ. ಸರ್ಕಾರಕ್ಕೆ ವಿಧಾನಸೌಧವನ್ನು ಹರಾಜಿಗಿಟ್ಟಿರುವ ಸರ್ಕಾರಕ್ಕೆ ವಿಧಾನಸೌಧವನ್ನು ಹರಾಜಿಗಿಟ್ಟಿರುವ ಸರ್ಕಾರಕ್ಕೆ ಟ್ರಾನ್ಸ್ಫರ್ ದಂಧೆಯಲ್ಲಿರುವಂತಹ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಟ್ರಾನ್ಸ್ಫರ್ ದಂಧೆಯಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಮೂಡದಲ್ಲಿ ಸೈಟ್ಗಳನ್ನ ನುಂಗಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಸೈಟು ಚೋರ ಸಿದ್ದರಾಮಯ್ಯ ಅವ್ರಿಗೆ ಸೈಟು ಚೋರ ಸಿದ್ದರಾಮಯ್ಯ ಅವ್ರಿಗೆ ಸೈಟು ಚೋರ ಸಿದ್ದರಾಮಯ್ಯ ಅವ್ರಿಗೆ ಸೈಟು ಚೋರ ಸಿದ್ದರಾಮಯ್ಯ ಅವ್ರಿಗೆ ವ್ಯಾಪಾರ ಎಲ್ಲದರಲ್ಲೂ ವ್ಯಾಪಾರ, ಟ್ರಾನ್ಸ್ಫರ್ನಲ್ಲೂ ವ್ಯಾಪಾರ ಟ್ರಾನ್ಸ್ಫರ್ನಲ್ಲೂ ವ್ಯಾಪಾರ, ಟ್ರಾನ್ಸ್ಫರ್ನಲ್ಲೂ ವ್ಯಾಪಾರ. ಭಾರತ್ ಮಾತಾ ಕಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದ ಪಾರದರ್ಶಕತೆಯನ್ನು ತನ್ನ ಆಡಳಿತದಲ್ಲಿ ಅಳವಡಿಸ್ಕೊಂಡಿದೆ. ಆ ಭ್ರಷ್ಟಾಚಾರದ ಪಾರದರ್ಶಕತೆ ಎಷ್ಟಿದೆ ಅಂತ ಹೇಳಿದ್ರೆ ಪ್ರತಿಯೊಂದಕ್ಕೂ ಕೂಡ ರೇಟ್ನ ಫಿಕ್ಸ್ ಮಾಡಿದೆ. ಅದಕ್ಕಾಗಿ ಇವತ್ತು BJP ಮತ್ತು JDSನ ವಿಧಾನ ಪರಿಷತ್ತಿನ ಸದಸ್ಯರುಗಳು ನಾವು ಗಾಂಧಿ ಪ್ರತಿಮೆಯ ಮುಂದೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ರೇಟ್ ಕಾರ್ಡನ್ನು ನಾವು ಪ್ರದರ್ಶನ ಮಾಡಿದ್ದೀವಿ. ನೀವು ಯಾರು ಬೇಕಾದರೂ ಇದನ್ನು ಪರಿಶೀಲನೆ ಮಾಡ್ಬೋದು. ಇದು 100% ಪಕ್ಕಾ ಇರುವಂಥ ಕಾಂಗ್ರೆಸ್ನ ರೇಟ್ ಕಾರ್ಡು. ಭಾಳ ಏನಾದ್ರು ನಿಮಗೆ ಜಾತಿ ಬಲ ಇದ್ದರೆ ಒಂದು 10% ನಿಮಗೆ ಕಡಿಮೆ ಸಿಗ್ಬೋದು, ಅದಿಲ್ಲದೆ ಇದ್ದರೆ ಇನ್ನೊಂದು 10% ಜಾಸ್ತಿ ಕೊಡಬೇಕಾಗಿ ಬರ್ಬೋದು. ಆದರೆ ಈ ರೇಟ್ ಕಾರ್ಡನ್ನು ಫಿಕ್ಸ್ ಮಾಡಿರೋದು ಪಕ್ಕ. ರೇಟ್ ಕಾರ್ಡ್ ಹೀಗಿದೆ: ನಗರಾಭಿವೃದ್ಧಿ ಇಲಾಖೆ ರೇಟ್ ಕಾರ್ಡು ಬೆಂಗಳೂರಿನಲ್ಲಿ FAR ಅಂದರೆ ಫ್ಲೋರ್ ಏರಿಯಾ ರೇಷಿಯೋಗೆ ಚದುರಡಿಗೆ 100 ರೂಪಾಯಿ, ಒಂದು ಚದುರಡಿಗೆ 100 ರೂಪಾಯಿ. CLU ಅಂದರೆ ಚೇಂಜ್ ಆಫ್ ಲ್ಯಾಂಡ್ ಯೂಸ್, ಭೂ ಪರಿವರ್ತನೆಗೆ 1 ಎಕರೆಗೆ 27 ಲಕ್ಷ ಫಿಕ್ಸ್. ಜಿಲ್ಲಾ ಕೇಂದ್ರದಲ್ಲಿ 5 ಲಕ್ಷ. 1 ಎಕರೆಗೆ 27 ಲಕ್ಷ ಫಿಕ್ಸ್. 1 ಎಕರೆಗೆ ಚೇಂಜ್ ಆಫ್ ಲ್ಯಾಂಡ್ ಯೂಸು. ಮೆಟ್ರೋಪಾಲಿಟನ್ ಸಿಟಿ ಗೃಹ ಇಲಾಖೆ ಪೊಲೀಸ್ ಇನ್ಸ್ಪೆಕ್ಟ್ರಿಗೆ
50 ಲಕ್ಷದಿಂದ 1 ಕೋಟಿ, ಅದು ಜಾಗದ ಮೇಲೆ ಅದರ ಕಿಮ್ಮತ್ತು ಹೆಚ್ಚು ಕಡಿಮೆ ಆಗ್ತಾ ಹೋಗುತ್ತೆ. ಆದರೆ ಮಿನಿಮಮ್ 50 ಲಕ್ಷ, ಮ್ಯಾಕ್ಸಿಮಮ್ 1 ಕೋಟಿಗೂ ಹೆಚ್ಚು. ACP 1 ಕೋಟಿಯಿಂದ 5 ಕೋಟಿಯವರೆಗೆ, 1.5 ಕೋಟಿಯಿಂದ 2 ಕೋಟಿವರೆಗೆ ACP. ಡಿಪೆಂಡ್ಸ್ ಆನ್ ಏರಿಯಾ, ಅಂದರೆ ಅದು ಜಾಗದ ಕಿಮ್ಮತ್ತಿನ ಮೇಲೆ ಇವ್ರ ಬೆಲೆಯೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇಂಜಿನಿಯರ್ಸು AE 20ರಿಂದ 25 ಲಕ್ಷ, AEE 25ರಿಂದ 50 ಲಕ್ಷ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ 50 ಲಕ್ಷದಿಂದ 75 ಲಕ್ಷ, CE 1 ಕೋಟಿಯಿಂದ 5 ಕೋಟಿಯವರೆಗೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ತಹಸೀಲ್ದಾರ್ 50 ಲಕ್ಷದಿಂದ 1 ಕೋಟಿ. ಈಗ ಯಾರು ಪ್ರಯತ್ನ ಮಾಡಿದ್ರೆ ಈಗ ಸಾಧ್ಯ ಇಲ್ಲ, ಸೋಲ್ಡ್ ಆಗಿದೆ, ಅದು ಈಗಾಗಲೇ ಸೋಲ್ಡ್ ಆಗಿಬಿಟ್ಟಿದೆ. ಇನ್ನು ಮತ್ತೆ ನೀವು ಮುಂದಿನ ವರ್ಷದವರೆಗೂ ಕಾಯಬೇಕು. 7 ಕೋಟಿಯಿಂದ 7 ಕೋಟಿ ಬೆಂಗಳೂರಿನದು. ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇನ್ಸ್ಪೆಕ್ಟ್ರು 50 ಲಕ್ಷ, DC 1 ಕೋಟಿಯಿಂದ 1.5 ಕೋಟಿ, ಸಬ್ ರಿಜಿಸ್ಟರ್ಡ್ RTO ಅದು ಆಕ್ಷನ್ ಹರಾಜು ಪ್ರಕ್ರಿಯೆ ಅದು ರಿಟೈಲ್ ಸೇಲ್ ಇಲ್ಲ, ಹೋಲ್ಸೇಲ್ ಆಕ್ಷನ್ ಆಗುತ್ತೆ. ಆ ಹೋಲ್ಸೇಲ್ ಬಿಡ್ಡನ್ನು ಯಾರು ತಗೊಳ್ತಾರೆ ಅವರು ಮರು ಹಂಚಿಕೆ ಮಾಡ್ತಾರೆ, ಇದರಲ್ಲಿ ರಿಟೈರ್ಡ್ ಇಲ್ಲ. ಇದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾರದರ್ಶಕ ಭ್ರಷ್ಟ ಆಡಳಿತ. ಪಾರದರ್ಶಕ ಪ್ರಾಮಾಣಿಕ ಅಲ್ಲ, ಪಾರದರ್ಶಕ ಭ್ರಷ್ಟ ಆಡಳಿತ. ಅವರ 40 ವರ್ಷದ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ. ಆದರೆ ಆಡಳಿತದಲ್ಲಿ ಪೂರ್ಣ ಇರೋದು ಭ್ರಷ್ಟಾಚಾರ ಮಾತ್ರ, ಇದು ಭ್ರಷ್ಟಾಚಾರ ಮಾತ್ರ. ನಾವು ಇವರು ಯಾವ ರೀತಿಯಲ್ಲಿ ಭ್ರಷ್ಟಾಚಾರ ನಡೆಸ್ತಾ ಇದ್ದಾರೆ ಅನ್ನೋದನ್ನು ವಿಧಾನ ಪರಿಷತ್ನಲ್ಲಿ ಮಹರ್ಷಿ ವಾಲ್ಮೀಕಿ ಹಗರಣದ ಭ್ರಷ್ಟಾಚಾರವನ್ನು ಬಯಲಿಗೆಳೆಯೋದ್ರ ಮೂಲಕ ಎಳೆಯಾಗಿ ಬಿಡಿಸಿಟ್ಟಿದ್ದೇವೆ. ಇವತ್ತು ಈ ರೇಟ್ ಕಾರ್ಡನ್ನು ನಿಮ್ಮ ಮೂಲಕ ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ನೀವು ಯಾರು ಬೇಕಾದರೂ ಪರಿಶೀಲನೆ ಮಾಡಿ. ಅಂಗೈ ಹುಣ್ಣಿಗೆ ಕನ್ನಡಿಯ ಅವಶ್ಯಕತೆ ಹೇಗಿಲ್ವೋ ಹಾಗೆ ಕಾಂಗ್ರೆಸ್ನ ಭ್ರಷ್ಟಾಚಾರಕ್ಕೆ ದುರ್ಬೀನ ಹಾಕಬೇಕಾದ ಅವಶ್ಯಕತೆ ಇಲ್ಲ. ಬರಿಗಣ್ಣಿಗೆ ಕಾಣುತ್ತೆ, ನಿಮಗೆ ಕನ್ನಡಕದ ಅವಶ್ಯಕತೆಯೂ ಇಲ್ಲ. ಬರಿಗಣ್ಣಿಗೆ ಬಹಳ ಸ್ಪಷ್ಟವಾಗಿ ಇವ್ರ ಭ್ರಷ್ಟಾಚಾರ ಗೋಚರ ಆಗುತ್ತೆ. ಇದು ಕಾಂಗ್ರೆಸ್ನ ಪ್ರಾಮಾಣಿಕ ಅಲ್ಲದ ಭ್ರಷ್ಟ ಆಡಳಿತದ ಒಂದು ಜಲಕ್. ಇಷ್ಟಾದ್ಮೇಲೂ ಕೂಡ 40 ವರ್ಷದ ಸಾರ್ವಜನಿಕ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳೋದನ್ನು ನೀವು ಮಾನ್ಯ ಮಾಡಬೇಕೋ ಬಿಡಬೇಕೋ ಅನ್ನೋದನ್ನು ನಿಮಗೆ ಬಿಟ್ಟಿದೆ.